ದುಃಖೇಶು ಅನುರ್ದ್ವಿಗ್ನಮನ ಸುಖೇಶು ವಿಗತಸ್ಪೃಧ ಪೀತರಾಗ ಭಯಕ್ರೋಧ ಸ್ಥಿತಿದಿರ್ ಮುನಿರುಷ್ಯತೆ. ಅಧ್ಯಾಯ 2 ಶ್ಲೋಕ 56. ಇದರ ಅರ್ಥ ಮನುಷ್ಯ ಸುಖ ದುಃಖ ಎರಡನ್ನು ಸಮನಾಗಿ ತಗೊಬೇಕು. ಭಯ ಮತ್ತು ಕ್ರೋಧದಿಂದ ಅವನು ಮುಕ್ತನಾಗಿರ್ಬೇಕು. ಯಾರಿಗೆ ಸ್ಥಿರ ಬುದ್ಧಿ ಇರುತ್ತೋ ಅವನ್ನ ಮಾತ್ರ ಸಿದ್ಧಿ ಪುರುಷ ಅಂತಾರೆ. ಎರಡೆರಡು ಮಾತಾಡ್ಕೊಳಕ್ಕಾಗದೆ BP ರೈಸ್ ಮಾಡ್ಕೊಂಡು ನನ್ನೇ ಪಂಚ್ ಮಾಡಕ್ ಬಂದು ಇವ್ರು ಸಿದ್ಧಿ ಪುರುಷನ? ಇವ್ರ ಪಂಚೇಂದ್ರಿಯನ ಹೇಗೆ ಕಂಟ್ರೋಲ್ ಮಾಡ್ಕೊಂತಾರೆ? ಇದಾ ಇವ್ರ ಸಿದ್ಧಿ? ಮೈ ಲಾರ್ಡ್, ಇಫ್ ಐ ಮೇ, ಮಿಸ್ಟರ್ ಮುಕುಂದ್, ಸಾಧುಗಳು ಸಿದ್ಧ ಪುರುಷರೋ ಅವಧೂತರೋ ಓದಿದರೋ ಇಲ್ವೋ ಅಂತ ತಿಳ್ಕೊಳ್ಳೋದಲ್ಲ ಕೋರ್ಟಿನ ಸಮಸ್ಯೆ. ಕೋರ್ಟಿಗೆ ಬೇಕಾಗಿರೋದು ನಿಮ್ಮ ಅಂಗಡಿನ ಬೀಳಿಸಿದ್ದು ಯಾರು ಅಂತ. ನಾನು ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಲ್ಲ, ದೇವ್ರು ಬೀಳಿಸಿದ್ ನನ್ನ ಅಂಗಡಿನ. ಅದಕ್ಕೆ ಸಾಕ್ಷಿ ಅಲ್ರಿ? ಸಮಾಧಾನ ಸಮಾಧಾನ, ಅದನ್ನ ಕೊಡಕ್ಕೆ ತಾನೇ ಬಂದಿದ್ದೀನಿ ನಾನು. ಹಾ, ಸ್ವಾಮಿ ಜೈಶಂಕರ್ ಅವರೇ, ಭಗವದ್ಗೀತೆನ ಭಗವಂತನೇ ಬರದ್ನ? ಅದ್ರಲ್ಲಿರೋದೆಲ್ಲ ಸತ್ಯ ತಾನೆ? ಎಷ್ಟು ಸಲ ಹೇಳೋದು, ಅಕ್ಷರ ಸಹ ಸತ್ಯ. ಇವ್ರ ಮಾತನ್ನ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ ಯುವರ್ ಆನರ್. ಏತದ್ಯೋನಿ ನಿಭೂತ ನಿಸರ್ವ ನಿದ್ರುಪಧರೆಯೋ ಅಹಂ ಕೃತ್ನಸ್ಯ ಜಗತಃ ಪ್ರಭವ ಪ್ರಳಯಂ ಪ್ರಭ. ಇದನ್ ಕೇಳಿದೀರಾ? 7ನೇ ಅಧ್ಯಾಯ ವಿಜ್ಞಾನ ಯೋಗದಲ್ಲಿ ಭಗವಂತನೇ ಹೇಳಿರೋ ಮಾತು. ಉಪನ್ಯಾಸಕರಿಗೆ ಗೊತ್ತಾ ಅನ್ನೋದು ಅಲ್ಪಜ್ಞಾನದ ಪರಮಾವಧಿ ಅನಿಸುತ್ತೆ. ಹಾಗಾದ್ರೆ ಇದರ ಅರ್ಥನ ತಾವೇ ಕೋರ್ಟ್ಗೆ ಹೇಳ್ಬಿಡ್ತೀರಾ? ನನ್ನಿಂದಾನೇ ಪಂಚಭೂತಗಳು, ಈ ಜಗತ್ ಸೃಷ್ಟಿಗೆ ಅಂತ್ಯಕ್ಕೆ ನಾನೇ ಕಾರಣ. ನೀವೇನಾ? ಅಲ್ಲ, ಭಗವಂತ. ಭಗವಂತ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಭಗವದ್ಗೀತೆ ಸಾರ ತುಂಬಾ ಸ್ಪಷ್ಟವಾಗಿದೆ. ಗದೀರ್ ಭಕ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಗ್ರೀತ ಪ್ರಭಾವ ಪ್ರಳಯಸ್ಥಾನಂ ನಿಧಾನಂ ಬೀಜಯಂ ವ್ಯಯಂ. 9ನೇ ಅಧ್ಯಾಯ 18ನೇ ಶ್ಲೋಕ. ಈ ಸೃಷ್ಟಿಗೆ ಸ್ಥಿತಿಗೆ ಗತಿಗೆ ಆಧಾರ ವಿಳಾಸ ಎಲ್ಲವೂ ನಾನೇ. ಹುಟ್ಸೋದು ನಾನೇ, ನಾಶ ಮಾಡೋದು ನಾನೇ. ದೇವ್ರೇ ತುಂಬಾ ಸ್ಪಷ್ಟವಾಗಿ ಹೇಳಿದಂತ ಸ್ವಾಮಿ. ನೀವು ಕೇಳಿದ ಎಲ್ಲಾ ಸಾಕ್ಷಿಗಳು ಬರವಣಿಗೆ ರೂಪದಲ್ಲಿ ಈ ಭಗವದ್ಗೀತೆಯಲ್ಲಿದೆ ಸ್ವಾಮಿ. ಯೋರ್ ಲಾರ್ಡ್ಶಿಪ್, ಐ ಮಸ್ಟ್ ಒಬ್ಜೆಕ್ಟ್ ಟು ದಿಸ್. ಭಗವದ್ಗೀತೆಯಲ್ಲಿ ಇರೋದನ್ನ ಓದಿ ಅದನ್ನೇ ಸಾಕ್ಷಿ ಅಂದ್ರೆ ಹೇಗೆ? ಅದ್ರ ಅಡಿಯಲ್ಲಿ ಶ್ರೀಕೃಷ್ಣ ಸಿಗ್ನೇಚರ್ ಇದೆಯೇನ್ರಿ? ನಾನು ಹೇಳುವುದೆಲ್ಲವೂ ಸತ್ಯ, ಸತ್ಯವನ್ನಲ್ಲದೆ ಬೇರೇನು ಹೇಳೋದಿಲ್ಲ ಅಂತ ಯಾವ ಭಗವದ್ಗೀತೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿಸ್ತೀರೋ ಆ ಭಗವದ್ಗೀತೆ ನೀವೇ ನಂಬಲ್ಲ ಅಂದ್ರೆ ಹೇಗೆ ಸ್ವಾಮಿ? ಒಬ್ಜೆಕ್ಷನ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಕೂತ್ಕೊಳ್ಳಿ ಅಂತಿದ್ದಾರೆ. ಇದೇ ವಿಷಯನ ಕುರಾನಲ್ಲೂ ಬರ್ದಿದ್ದಾರೆ ಯುವರ್ ಆನರ್. ಸೂರ್ಯ ಜಲ್ಜಲ 99 ವರ್ಸ್ 108ರಲ್ಲೂ ಬರ್ದಿದೆ. ಇಡೀ ಭೂಮಿ ತನ್ನ ಮಧ್ಯದಿಂದ ನಡಗಕ್ ಶುರು ಮಾಡುತ್ತೆ, ಹಾಗೂ ತನ್ನ ಹೊರೆಯನ್ನೆಲ್ಲ ತೆಗೆದು ಹೊರಗಡೆ ಹಾಕುತ್ತೆ. ಆಗ ಮನುಷ್ಯ ಭೂಮಿಗೆ ಏನಾಗ್ತಿದೆ ಅಂತ ಕೇಳಿದಾಗ ಅದು ತನ್ನ ಸ್ಥಿತಿಗತಿಗಳನ್ನ ಹೇಳ್ತಾ ಹೋಗುತ್ತೆ. ಯಾಕಂದ್ರೆ ತನ್ನ ದೇವರು ಈ ರೀತಿ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗುತ್ತೆ. ತೋಹಿದ್ ಅರುಭ್ಯ ಅಂದ್ರೆ ಪ್ರಪಂಚದ ಎಲ್ಲ ವ್ಯವಹಾರ ನಡೆಸೋದು ಅಲ್ಲ ಮಾತ್ರ ಅನ್ನೋದು ಇದರ ಅರ್ಥ. ಕರೆಕ್ಟ್ ತಾನೆ ಸ್ವಾಮಿ? ಹೌದು, ಇದು ಸತ್ಯ. ಈ ಪ್ರಪಂಚದಲ್ಲಿ ಏನೇ ನಡೆದ್ರು ಅದಕ್ಕೆ ಪರಮಶಕ್ತನಾದ ಅಲ್ಲಾಹುವೇ ಕಾರಣ. ಹೌದು ಯುವರ್ ಆನರ್, ಇದೇ ವಿಷಯನ ಬೈಬಲಲ್ಲೂ ಹೇಳಿದ್ದಾರೆ. ಚಾಪ್ಟರ್ 56 ವರ್ಸ್ 16. ಐ ಹೂ ಕ್ರಿಯೇಟೆಡ್, ಐ ಹ್ಯಾವ್ ಆಲ್ಸೋ ಕ್ರಿಯೇಟೆಡ್ ದ ರೇಸರ್ ಟು ಡೆಸ್ಟ್ರಾಯ್. ಈ ಎಲ್ಲ ಸಾಕ್ಷಿ ಆಧಾರಗಳಿಂದ ರುಜುವಾತಾಗದೇನು ಅಂದ್ರೆ ಆ ದೇವರು ಅನ್ನೋನಿದ್ದಾನೆ, ಅವನೇ ನನ್ನ ಅಂಗಡಿನ ಬೀಳ್ಸಿದ್ದು. ಇದೇ ಆಕ್ಟ್ ಆಫ್ ಗಾಡ್. ಈ ಆಕ್ಟ್ ಆಫ್ ಗಾಡ್ ಇಂದ ತುಂಬಾ ಜನ ನೊಂದಿದ್ದಾರೆ. ಅವ್ರಿಗೆಲ್ಲ ಪರಿಹಾರನ ಆ ದೇವರೇ ಬಂದು ಕೊಡಬೇಕು. ಆದ್ರೆ ಆ ದೇವ್ರು ಎಲ್ಲಿದಾರೋ ನಮಗ್ ಗೊತ್ತಿಲ್ದಿರೋದ್ರಿಂದ ದೇವ್ರ ಫ್ರಾಂಚೈಸಿ ತಗೊಂಡ್ರು ಈ ಏಜೆಂಟ್ಗಳು, ಬ್ರೋಕರ್ಗಳು, ದಲ್ಲಾಳಿಗಳೇ ನಮಗ್ ದುಡ್ಡು ಕೊಡ್ಬೇಕು ಯುವರ್ ಆನರ್. ಐ ಒಬ್ಜೆಕ್ಟ್ ಟು ದಿಸ್. ಸರ್, ಏನ್ ಸರ್ ಅಬ್ಜೆಕ್ಷನ್? ವೈ ಆರ್ ಯು ಅಬ್ಜೆಕ್ಟಿಂಗ್? ಸರ್, ಅವ್ರೇನಾದ್ರೂ ದೇವ್ರಿಲ್ಲ ಅಂತ ಪ್ರೂವ್ ಮಾಡ್ಬಿಟ್ರೆ ನಾವ್ ಇನ್ಶೂರೆನ್ಸ್ ಕಂಪ್ನಿಯವ್ರು ದುಡ್ಡು ಕೊಡ್ಬೇಕಾಗತ್ತೆ. ಈಸ್ ರೈಟ್ ಸರ್, ದೇವ್ರಿದ್ದಾನೆ. ಸಿಟ್ ಡೌನ್. ಸಂಬಳ ಸರ್, ಸಿಟ್ ಡೌನ್. ನಿಮ್ಮಪ್ಪ ಅಮ್ಮನ ಆಶ್ರಮಕ್ಕೆ ಸೇರೋ ಹಾಗೆ ಮಾಡಿದ್ರಲ್ಲ, ಇದಕ್ಕೆ ಜವಾಬ್ದಾರಿ ನೀವು. ಅವ್ರು ಚೆನ್ನಾಗಿದ್ದಾಗ ಒಂದಿನಾದ್ರೂ ನೋಡಕ್ ಬಂದಿದ್ರಾ? ಇದೇ ನಮ್ಮ ಪ್ರಾಬ್ಲಮ್. ಅವ್ರು ಚೆನ್ನಾಗಿರುವಾಗ ಅಪ್ಪ ಅಮ್ಮನ ಕೇರ್ ಮಾಡಲ್ಲ. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದಾಗ ನಮಗ್ ಜ್ಞಾನೋದಯ ಆಗುತ್ತೆ, ಪ್ರೀತಿ ಹೆಚ್ಚಾಗುತ್ತೆ. ಇದೇ ಪ್ರೀತಿ ಅವ್ರ ಜೊತೆಗಿದ್ದಾಗ ಯಾಕೆ ಬರಲ್ಲ? ತಂದೆ ತಾಯಿ ಬದುಕಿದ್ದಾಗ ಅವ್ರ ಬೆಲೆ ಏನು ಅಂತ ಗೊತ್ತಾಗಲ್ಲ. ಅವ್ರು ಸತ್ ಮೇಲೆ ಅವ್ರು ಕೂತಿದ್ದ ಚೇರು, ಓಡಾಡ್ತಾ ಇದ್ದ ಜಾಗ ಅಂತ ಫೀಲ್ ಆಗ್ತೀವಿ. ಇರುವಾಗ ಅವ್ರಿಗೇನು ಇಷ್ಟ ಅಂತ ಕೇಳಲ್ಲ. ಅವ್ರನ್ನ ಕಳ್ಕೊಂಡ್ಮೇಲೆ ಅವ್ರು ಇಷ್ಟಪಟ್ಟಿದ್ದ ಅಡುಗೆ ಮಾಡಿ 100 ಜನಕ್ಕೆ ಊಟ ಹಾಕ್ತೀವಿ. ಇರುವಾಗ ನೋಡ್ಕೊಳ್ಳೋದು ಪ್ರೀತಿ, ಕಳ್ಕೊಂಡ್ಮೇಲೆ ಎಷ್ಟು ಮಾಡಿದ್ರು ಅಷ್ಟೇ. ಮಕ್ಕಳು ಚಿಕ್ಕವರಾಗಿದ್ದಾಗ ಹಠ ಮಾಡ್ತಾರೆ, ಓದಲ್ಲ, ಹೇಳಿದ ಮಾತು ಕೇಳಲ್ಲ ಅಂತ ಅಪ್ಪ ಅಮ್ಮಂದಿರು ಹಾಸ್ಟೆಲ್ಗೆ ಹಾಕ್ತಾರೆ. ಆದ್ರೆ ವಾಪಸ್ ಕರ್ಕೊಂಡ್ಬರ್ತಾರೆ. ಅದೇ ಅಪ್ಪ ಅಮ್ಮನಿಗೆ ವಯಸ್ಸಾದ್ಮೇಲೆ ಅಡ್ಜಸ್ಟ್ ಆಗಲ್ಲ, ಇರಿಟೇಟ್ ಮಾಡ್ತಾರೆ, ಜಗಳ ಆಡ್ತಾರೆ ಅಂತ ಆಶ್ರಮಕ್ಕೆ ಸೇರಿಸ್ತೀರಾ. ಅವ್ರನ್ನ ಯಾಕೆ ವಾಪಸ್ ಕರ್ಕೊಂಡ್ಬರಲ್ಲ? ವಯಸ್ಸಾದ್ಮೇಲೆ ಅವರು ಮಕ್ಕಳೇ. ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ, ನೀವು ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ? ನನಗೆ ಅದೃಷ್ಟ ಇಲ್ಲ.
ನಾನೊಬ್ಬ ಅನಾಥ. ನಮಗೆ ಉಲ್ಟಾ ಹೊಡಿತೀರ? ಅವ್ರನ್ನ ಇವನ್ನ ಹೊಡೆದವನ್ಗೆ ನಿನ್ ಹೊಡೆಯೋದೆಷ್ಟೊತ್ತ? ನಿನ್ನ ಸುಮ್ಮನೆ ಓಡಾಡ್ಕೊಂಡಿರೋಕ್ ಬಿಟ್ಟಿದ್ದು ನೀನಿನ್ ತಪ್ಪನ ತಿದ್ಕೋತೀಯ ಅಂತ. ICUಲಿರೋ ನಿನ್ ತಂದೆ ಜೀವದ ಮೇಲೆ ನಿನಗೆ ಬೆಲೆ ಇಲ್ಲ ಅಂದಮೇಲೆ ಪೋಲಿಯೋ ಎಫೆಕ್ಟ್ ಆಗಿರೋ ಮಕ್ಕಳು ಆಶ್ರಮದಲ್ಲಿರೋ ವಯಸ್ಸಾದವ್ರ ಮೇಲೆ ಇರುತ್ತಾ? ನಿನಗೆ ಈ ಸಾಕ್ಷಿ ತಾನೇ ಬೇಕು. ನನಗೆ ನನ್ನ ತಂದೆ ಹೆಸರು ಉಳಿಸ್ಕೊಳ್ಳೋದು ಎಷ್ಟು ಮುಖ್ಯನೋ ನನ್ನ ತಂದೆ ತಾಯಿ ಸ್ಥಾನದಲ್ಲಿರೋ ಆಶ್ರಮದವ್ರ ಜೀವನೂ ಅಷ್ಟೇ ಮುಖ್ಯ. ನೋಡ, ಇದು ನನ್ನ ನಿನ್ನ ನಡುವೆ ನಡೆಯೋ ಯುದ್ಧ. ಇದರಲ್ಲಿ ಮೂರನೇ ಒಂದು ಸಾಯಬಾರ್ದು. ಒಂದೋ ನೀನು, ಇಲ್ಲ ನಾನು. ಅವರಲ್ಲೊಬ್ಬರಿಗೆ ಹೆಚ್ಚು ಕಡಿಮೆ ಆದ್ರೂ ನೀನ್ ಎಂಥ ಪವರ್ಲಿದ್ರು ಈ ಪವರ್ ನಿನ್ನ ಸುಮ್ಮನೆ ಬಿಡು. ಪ್ರತಿ ಹೆಣ್ಣು ತನ್ನ ಹೆರಿಗೆ ಸಂದರ್ಭದಲ್ಲಿ ಆ ದೇವ್ರು ಕೈ ಹಿಡಿತಾನೋ ಇಲ್ವೋ ತನ್ನ ಗಂಡ ಕೈ ಹಿಡ್ಕೊಂಡು ಜೊತೆ ಇರ್ಬೇಕು ಅಂತ ಬಯಸ್ತಾನೆ. ಹೋಗು ಬೈ, ಅವ್ರ ಕೈ ಹಿಡ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಧೈರ್ಯ ಹೇಳು ಬೈ. ಬಾಯ್, ನಾನೇನ್ ಮಾತಾಡ್ಲಿ? ಬೈ, ಏನೋ ಒಂದು ಮಾತಾಡು ಬೈ. ನೀನ್ ಹಿಂಗ ಬೈ, ಒಂದ್ ನಿಮಿಷ ಬೈ, ಒಂದ್ ನಿಮಿಷ ಬೈ, ಹೋಗು ಬೈ. ಹೋಗು ಬಾಯ್, ಹೋಗು ಬಾಯ್. ಕೂತ್ಕೋ ಬಾಯ್, ಕೈ ಹಿಡ್ಕೋ ಬಾಯ್. ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ಆದ್ರೆ ಆ ಪ್ರೀತಿನ ಹೆಂಗ್ ತೋರಿಸ್ಕೋಬೇಕು ಅಂತ ನನಗೆ ಗೊತ್ತಿಲ್ಲ. ಆ ಪ್ರೀತಿನ ತೋರಿಸೋದು ಹೆಂಗೆ ಅಂತ ಗೊತ್ತಿಲ್ಲ. ಇಷ್ಟು ದಿನ ನೀನ್ ನನ್ನ ಜೊತೆಲಿದ್ರು ಆ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ. ಇಷ್ಟು ದಿನ ನಿನ್ನ ಜೊತೆಲಿದ್ರು ಆ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಈಗ ನಿನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಗೊತ್ತಾದಾಗ ಪ್ರೀತಿ ಅಂದ್ರೆ ನೀನು ಅಂತ ಗೊತ್ತಾಗ್ತಿದೆ. ಆದ್ರೆ ಎಲ್ಲಿ ನಿನ್ನ ಕಳ್ಕೊಂತೀನಿ ಅಂತ ಗೊತ್ತಾದಾಗ ಪ್ರೀತಿ ಅಂದ್ರೆ ನೀನು ಮುಸ್ಕಾನ್, ಪ್ರೀತಿ ಅಂದ್ರೆ ನೀನು ಅಂತ ಈಗ ಗೊತ್ತಾಗ್ತದೆ. ಮುಸ್ಕಾನ್, ಕೈ ಹಿಡ್ದಾಗಿದೆ, ದೂರ ಆಗೋ ಮಾತೇ ಇಲ್ಲ. ಕೈ ಹಿಡ್ದಾಗಿದೆ, ದೂರ ಆಗೋ ಮಾತೇ ಇಲ್ಲ. ನಿನಗೋಸ್ಕರ ಬದುಕ್ತೀನಿ. ಏನು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ ಮುಸ್ಕಾನ್. ನನ್ಗೇನು ಆಗಲ್ಲ, ಏನೂ ಆಗಲ್ಲ. ಪರವಾಗಿಲ್ಲ ಮುಸ್ಕಾನ್, ಪರವಾಗಿಲ್ಲ ಮುಸ್ಕಾನ್. ನಾನು ನಿಂತಿರ್ತೀನಿ, ಕೊನೆ ಹೋಗಿ ನಿನ್ನ ಜೊತೆ ಹೇಳ್ತೀನಿ. ಯಾವತ್ತೂ ನೀನು ಬಿಟ್ಟು ಹೋಗಲ್ಲ. ಏನಾಗಲ್ಲ ಮುಸ್ಕಾನ್, ಏನಾಗಲ್ಲ ಮುಸ್ಕಾನ್, ಮುಸ್ಕಾನ್. ಹಾಯ್. ಅಮ್ಮ ತಾಯಿ, ನಮ್ಮ ಜೊತೆ ಮಾತ್ರ ಮಾತಾಡ್ಬೇಡಮ್ಮ. ಏಯ್ ಬನ್ರೆ. ಐ ಆಮ್ ಲುಕಿಂಗ್ ಎಟ್ ದೋಸ್ ಫೈಲ್ಸ್. ಹಾಂ, ನಾಳೆ ಬರ್ತೀನಿ. ಎಸ್, ಯಾ. ಬ್ರೇಕಿಂಗ್ ನ್ಯೂಸ್. ರೌಡಿ ಪರೇಡ್ಗೆ ಶಾಲಾ ಬಾಲಕಿ ಬಲಿ. ನಿನ್ನೆ ಪೊಲೀಸರು ಕರೆದಿದ್ದ ರೌಡಿ ಪರೇಡ್ನಿಂದ ಶಾಲಾ ಬಾಲಕಿಯ ಆತ್ಮಹತ್ಯೆ. ನಮ್ಮ
ತಂದೆನ ನೀವು ರೌಡಿ ಅಂತ ಕರೆಸಿ ಎಲ್ಲರೂ ಮುಂದೆ ಅವಮಾನ ಮಾಡಿದ್ರು. ನಾನು ಕಂಡಂತೆ ನಮ್ಮಪ್ಪ ಸ್ಕೂಲ್ ಆಟೋ ಓಡಿಸುವಂಥ ಆಟೋ ಡ್ರೈವರ್. ಅವರಾಯಿತು, ಅವ್ರ ಕೆಲಸ ಆಯಿತು ಅಂತ ಇದ್ದವರು. ನಿನ್ನೆ ಟಿ ವಿನಲ್ಲಿ ನೋಡಿದಾಗ ನೀವು ಅವ್ರ ಜೊತೆ ನಡ್ಕೊಂಡಂಥ ರೀತಿ ನನ್ನ ಮನಸ್ಸಿಗೆ ತುಂಬಾ ನೋವು ಕೊಡ್ತು. ನಾನು ಆ ನೋವಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಅಕ್ಕಪಕ್ಕದ ಮನೆಯವರು, ಸ್ಕೂಲ್ ಫ್ರೆಂಡ್ಸು ಎಲ್ಲ ನಿಮ್ಮಪ್ಪ ರೌಡಿನ ಅಂತ ಕೇಳ್ತಿದ್ದಾರೆ. ನಾನು ಅವ್ರ ಮಗಳಾಗಿ ಹುಟ್ಟಿದ್ದಪ್ಪ, ನೀವು ಅವ್ರನ್ನ ಕರೆಸಿ ಅವಮಾನ ಮಾಡಿದ್ದಪ್ಪ, ಮೀಡಿಯಾದವರು ಅದನ್ನು ತೋರಿಸಿದ್ದಪ್ಪ. ಈ 3 ಪ್ರಶ್ನೆಗಳಿಗೆ ನಂಗೆ ಉತ್ತರ ಬೇಕು. ಅದಕ್ಕೆ ನಾನು ಆ ದೇವ್ರ ಹತ್ರನೇ ಉತ್ತರ ಹುಡ್ಕೊಂಡು ಹೋಗ್ತಿದ್ದೀನಿ. ಆಮೇಲೆ ಇನ್ನೊಂದು, ದಯವಿಟ್ಟು ಇನ್ಯಾರಿಗೂ ಈ ರೀತಿ ಮಾಡಬೇಡಿ. ಯಾಕಂದರೆ ಪ್ರತಿಯೊಬ್ಬ ಮಗುಗೂ ಅವರಪ್ಪ ಹೀರೋನೇ. ಅಮ್ಮ, ನನ್ನ ಕ್ಷಮಿಸಿ. ರೀ ಸತ್ಯಣ್ಣ, ನಮ್ಮ ಜುರಿಸ್ಡಿಕ್ಷನ್ ಇರೋ ಎಲ್ಲ ರೋಡಿಗಳು ಲಿಸ್ಟ್ ತೆಗೀರಿ. ಓಕೆ ಸರ್. 3 ವರ್ಷದಿಂದ ಜಿನೇನಾಗ ಯಾರ್ಯಾರು ಆಕ್ಟಿವ್ ಆಗಿಲ್ವೋ ಅವ್ರೆಲ್ಲರೂ ರೋಡಿ ಶೀಟಿಂದ ರಿಮೂವ್ ಮಾಡೋಣ. ಸರಿ ಸರ್. ಫಾಲೋ ಅಪ್ ಮಾಡ್ರಿ ಸುಶೀಲ್. ಓಕೆ ಸರ್. ಕಮಿಷನರ್ ಹತ್ರ ನಾನು ಮಾತಾಡ್ತೀನಿ. ಎಸ್ ಸರ್. ನಮ್ಮವ್ರದ್ದು ತಪ್ಪಿದೆ ಸರ್. ಆಕ್ಟಿವ್ ಇಲ್ಲ ಅಂದ್ರೂ ಮಿಡ್ ನೈಟಲ್ಲಿ ಮೀಡಿಯಾನ್ ಕರ್ಕೊಂಡು ಮನೆಗೆ ನುಗ್ತಾರೆ ಸರ್. ಎಲೆಕ್ಷನ್ ಬೈ ಎಲೆಕ್ಷನ್ ಅಂತ ಅರೆಸ್ಟ್ ಮಾಡ್ತಾರೆ. ಸುಮ್ಮನೆ 110 ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಆಕ್ಟಿವ್ ಆಗಿದ್ದಾರೆ ಅಂತ ತೋರ್ಸ್ಕೋತಾರೆ. ಇನ್ನೆಲ್ಲಿ ಸರ್ ಪಾಪ ಅವ್ರು ಬದಲಾಗೋದು? ಯಾರ್ಯಾರನ್ನ ಅಂತ ಸರಿ ಮಾಡೋದ್ರಿ. ನೀನಿರೋ ಕಡೆ ಎಲ್ಲ ಕಚ್ಚಡಾನೆ ಸರ್. ಲೈಫ್ ಇಸ್ ಶಾರ್ಟ್ ಅಂತಾರೆ, ನಿಮಗೆ ಲೈಫೇ ಲಾಂಗು. ಏನ್ ಡಾಲಿ, ನಾ ಸುಮ್ಮನೆ ಬಂದರೆ ಅತಿಥಿ, ಹುಡ್ಕೊಂಬಂದ್ರೆ ತಿಥಿ. ತಿಥಿ ವಿಷಯ ಅಲ್ಲ ಯಾಕೆ ಸರ್? ಬನ್ನಿ ಕೂತ್ಕೊಳ್ಳಿ. ಸುಬೆ ಕಾಡನ್ ಬೇಡ ಬಿರಿಯಾನಿ ಹೇಳ, ಹುಡುಗರಿಗೆಲ್ಲ ಸೇರ್ಸ್ ಹೇಳೋ, ಫ್ರೀಯಾಗಿ ಕೊಡ್ತಾನಲ್ಲ. ರೋಟಿ ಕಪಡ ಅವ್ರ ಮಕಾನ್ ಎಲ್ಲ ಫ್ರೀ ಅಲ್ಲ ನಿಮಗೆ? ಸುಮ್ಮನೆ ಯಾರು ಕಾಸು ಕೊಡಲ್ಲ ಸರ್. ಕಷ್ಟಪಡಬೇಕು, ರಕ್ತ ಸುರಿಸ್ಬೇಕು. ನನ್ನ ಫೋನ್ ನಂಬರ್ ಯಾಕೆ ಹುಡುಕ್ತಾ ಇದ್ದೆ? ಎನ್ಕೌಂಟರ್ ಶುರು ಮಾಡಿದ್ರಂತಲ್ಲ ಸರ್, ಸ್ಟೇಷನ್ ಬುಕ್ ಮಾಡ್ಕೊಂಡಂಗೆ ನಿಮ್ಮನ್ನೇ ನಾನು ಬುಕ್ ಮಾಡ್ಕೋಬೋದಾ ಅಂತ. ಎಷ್ಟು ಕೊಡ್ತೀಯ? ತುಲಾಭಾರ ಮಾಡಿಸೋಣ ಸರ್. ತಕ್ತಿಲ್ಲೊಂದು ಕಡೆ ನೀವು, ಇನ್ನೊಂದು ಕಡೆ ದುಡ್ಡು. 2,000 ರೂಪಾಯಿ ಹೊಸ ನೋಟು. ಬ್ಲ್ಯಾಕ್ ಆ್ಯಂಡ್ ವೈಟ್ ದುನಿಯಾದಲ್ಲಿ ಪಿಂಕ್ ನೋಟಿನ ತುಲಾಭಾರನಾ? ಡಿಪಾರ್ಟ್ಮೆಂಟ್ ಅವರು ನಿಮ್ಗೊಂದು ಲಿಸ್ಟ್ ಕೊಟ್ಟಿದ್ದಾರೆ, ನಮ್ದೊಂದು ಸಣ್ಣ ಲಿಸ್ಟ್ ಇದೆ. ಸೇರ್ಸೋಡ್ದು ಬಿಡಿ. ನಾವು ಮಾಡಿದ್ರೆ ಕೊಲೆ ಸರ್, ನೀವು ಮಾಡಿದ್ರೆ ಎನ್ಕೌಂಟ್ರು. ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿನಗೆ ಯಾರೋ ಹೇಳಿದ್ದು ನಾನು ಡಿಪಾರ್ಟ್ಮೆಂಟ್ಗೋಸ್ಕರ ಕೆಲಸ ಮಾಡ್ತಿರೋದು ಅಂತ? ನಾನು ನನ್ನ ಖುಷಿಗೋಸ್ಕರ ಕೆಲಸ ಮಾಡ್ತಿದ್ದೀನಿ. ನಾನು ಯೋಚನೆ ಮಾಡ್ತಿರೋದು ಕ್ರಿಮಿನಲ್ನ ಹೇಗಿಡಬೇಕು ಅಂತ ಟ್ರೈನ್ ಆಗಿರೋ ನಾನೇ ಕ್ರಿಮಿನಲ್ ಆಗಿಬಿಟ್ರೆ ನಿನ್ನೆ ಮೊದಲು ಎತ್ಬಿಡ್ತೀನಿ. ನಿನ್ನ ಡೀಲ್ ನನಗಿಷ್ಟ ಆಗಲಿಲ್ಲ. ಯಾಕೆ ಸರ್? ನೀನು ಇಡೀ ದಂಧೆನ ಗೂಡ್ಸಿ ಗುಂಡಾಂತರ ಮಾಡ್ತೀನಿ. ಸ್ವಚ್ಛ ಭಾರತಕ್ಕೆ ನಾನೇ ಬ್ರ್ಯಾಂಡ್ ಅಂಬಾಸಿಡರ್. ಕ್ಲೀನ್ ಸಿಟಿ, ಜಾಮೂನ್ ರವಿ, ಕಾಟನ್ ಪೇಟೆ ಮಂಚ, ಕಾಟ, ಜಿಯಾ, ಆಮ್ಲೆಟ್, ತರಕಾರಿ ಕಲೀಲ್, ಒಂದೊಂದೇ ವಿಕೆಟ್ ಔಟ್. ನಿನಗೂ ಫ್ರೇಮ್ ಸೆಟ್ ಮಾಡ್ತೀನಿ. ನಾಳೆ ನಿನ್ನ ಸಾವುಗೆ ಬರ್ತೀನಲ್ವೋ ಡೌಟು. ಅದಕ್ಕೆ ಮುಂಚೆ ಅಡ್ವಾನ್ಸ್ ಆಗಿ ಹಾರ. ಗ್ರಾಚಾರ ಕೆಟ್ಟರೆ ಒಂಟೆ ಮೇಲೆ ಕೂತಿದ್ರು ನಾಯಿ ಎಗರಿ ಕಚ್ಬಿಡುತ್ತೆ. ಹುಷಾರ್.